ನಮ್ಮ ತಂದೆಯವರ ಪತ್ರ ಬಂದಿದೆ. ನಾನು ಊರಿಗೆ ಹೋಗುವಾಗ ಈ ಅರವಿಂದ ಎಲ್ಲಿದ್ದಾನಂತ ನನಗೆ ಕಾಣಿಸ್ತಾನೇ ಇಲ್ಲ. ಹೌದು, ನಾನೇ ಕಾಲೇಜ್ಗಳಿಗೆ ಹೊರಟುವುದರಾಯಿತು. ಯಾರವರು? ಮತ್ತಾರು ನನ್ನನ್ನು ಮುಟ್ಟುವ ಹಕ್ಕಿಲ್ಲ. ಹೌದು, ನನ್ನನ್ನು ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಅರವಿಂದ್, ಈ ನಿಮ್ಮ ಹೃದಯ ಬಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ಅರವಿಂದ್, ಎಂದು ಈ ದೇಹದ ಅಂಗಾಂಗವನ್ನು ಮುಟ್ಟುವ ಹಕ್ಕು ಮತ್ತಾರಿಗೂ ಇಲ್ಲ ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ. ಹೌದು, ಅರ್ಜೆಂಟಾಗಿ ಬರ್ಬೇಕಂತ ಹೇಳಿದೆಯಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಿರಲಿಲ್ಲ ನೀವು. ನಮ್ಮ ಮದುವೆ ಇನ್ನೊಂದು ಸ್ವಲ್ಪ ದಿವಸ, ನಮ್ಮ ಮದುವೆ ಮುಂದಿನ ತಿಂಗಳ 10ನೇ ತಾರೀಕಿಗೆ. ಅದಕ್ಕಾಗಿ ನಮ್ಮ ತಂದೆಯವರ ಪತ್ರ ಬಂದಿದೆ. ಇವತ್ತು ನಾನು ನಮ್ಮ ಧರ್ಮಾಪುರಕ್ಕೆ ಹೊರಟಿದ್ದೇನೆ. ನಮ್ಮ ತಂದೆಯವರು ಮದುವೆ ಮುಂದಿನ ತಿಂಗಳ 10ನೇ ತಾರೀಕಿಗಿದೆ, ಬೇಗ ಬಾ ಅಂತ ಹೇಳಿದ್ದಾರೆ. ಆದರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಮನಸ್ಸು ಯಾಕೋ ಒಂಥರ ತಳಮಳ ಆಗ್ತಾ ಇದೆ. ಯಾಕೆ ಯಾಕೆ ಅಷ್ಟೊಂದು ಭಯ? ಮದುವೆ ಆಗುವವರೆಗೆ ನೀನು ನಿಮ್ಮ ಮನೆಯಲ್ಲಿರ್ತೀಯ, ಮದುವೆ ಆದ ಮೇಲೆ ನಮ್ಮ ಮನೆಯಲ್ಲಿರ್ತೀಯ. ಮದುವೆ ಏನಿದ್ದರೂ ಇನ್ನು 15 ದಿನ ಮಾತ್ರ. ಆಮೇಲೆ ನಾವು ದಿನಾಲು ಮುಖಾಮುಖಿ ಆಗೋದು ಇದ್ದೇ ಇದೆ ಅಲ್ಲವೇ? ಅರವಿಂದ್, 15 ದಿವಸವಲ್ಲ, ಬರೀ 15 ನಿಮಿಷ ನಿಮ್ಮನ್ನು ಬಿಟ್ಟಿದ್ರೆ ನನ್ನ ಮನಸ್ಸು ಯಾಕೋ ಒಂದು ತಳಮಳ ಆಗ್ತಾ ಇದೆ. ಅಲ್ಲ ಮಗ, ಅಕಸ್ಮಾತಾಗಿ ನಾನು ಇವತ್ತೇ ಸತ್ತು ಹೋದರೆ? ಅರವಿಂದ್, ದಯವಿಟ್ಟು ಅಂತ ಮಾತನಾಡಬೇಡಿ. ಬಿಡ್ತು ನೋಡಿ, ಒಂದು ವೇಳೆ ನೀವು ಸತ್ತು ಹೋದ್ರೆ ನಾನು ಬದುಕ್ತೀನಿ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲ ಅರವಿಂದ್, ಖಂಡಿತ ಇಲ್ಲ. ನಿಮ್ಮ ಸಾವಿನ ಕ್ಷಣದಲ್ಲಿ ಮಾನಸಿಕವಾಗಿ ನೋವಿನಲ್ಲಿ ಕೊರಗಿ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ ನಾನು. ಅಷ್ಟೇ ಅಲ್ಲ, ನೀವು ಸತ್ತ ಮರುಕ್ಷಣವೇ ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತೀನಿ ಅರವಿಂದ್, ಸತ್ತು ಹೋಗ್ತೀನಿ. ಹೌದು ಅರವಿಂದ್, ಹೌದು. ಹೆಣ್ಣಿಗೆ 10 ಹಲವಾರು ಆಸೆಗಳಿರಬಹುದು. ಆದ್ರೆ ಒಂದು ಹೆಣ್ಣು ಒಬ್ಬವನಿಗೆ ಹೃದಯ ಪೂರ್ವಕವಾಗಿ ಮನಸ್ಸು ಕೊಟ್ಟಿರ್ತಾಳಂದ್ರೆ ಅವನು ದೂರವಾದಾಗ ಅವಳು ಬದುಕ್ತಾಳಂತ ತಿಳಿದುಕೊಂಡಿದ್ಯಾ ಅರವಿಂದ್? ಇಲ್ಲ ಅರವಿಂದ್, ಇಲ್ಲ. ಅವಳು ಬದುಕಿದರೆ ನೀರಿಲ್ಲದ ಮೀನು ಬದುಕಿದಂತ ಆಗುತ್ತದೆ ಅರವಿಂದ್. ನಾನು ಅಷ್ಟೇ ಹೇಳ್ಕೊಂಡಿಲ್ಲ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನಿನ್ನನ್ನು ಬಿಟ್ಟು ಬದುಕಲು ನನ್ನಿಂದ ಸಾಧ್ಯವಿಲ್ಲ. ನಮ್ಮ ಪ್ರೇಮವು ಏನಾದರೂ ಪ್ರಳಯವಾದರೆ ನಾವಿಬ್ಬರು ಬದುಕೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲವನ್ನು ಬಲ್ಲ ಆ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸುವುದಕ್ಕಾಗಿ ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ನೋಡಂಬಿಕಾ, ನಮ್ಮ ಮನದ ಆಸೆಯಂತೆ ಎಲ್ಲವೂ ನಡೆದು ಹೋದರೆ ಆಯ್ತು ಬಿಡೆ. ನನಗೆ ತುಂಬಾ ಸಂತೋಷವಾಯಿತು, ತುಂಬಾ ಸಂತೋಷವಾಯಿತು. ನನಗೆ ಬಸ್ ಟೈಮ್ ಆಗ್ತಾ ಇದೆ, ನಾನೇನು ಹೋಗಿ ಬರಲೇ? ಮದುವೆಗೆ ಮತ್ತೆ ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ? ನಾನಂತೂ ಬರ್ಲೇಬೇಕು ಅಲ್ಲೇ. ಮತ್ತೆ ನೀವಿಲ್ದೆ ನಾನು ಒಬ್ಳೆ ಮದುವೆ ಆಗ್ಲಾ? ಹೌದಲ್ವೇ? ನೋಡು ಬೇಗ, ನನ್ನ ಮದುವೆಗೆ ನನ್ನ ತಂದೆ ತಾಯಿ, ನನ್ನ ಬಂಧು ಬಳಗ, ಹಿರಿಯರು, ಈ ನನ್ನ ಮಿತ್ರರು ಎಲ್ಲರೂ ಕೂಡಿ ನಿಮ್ಮ ಸಿದ್ದೇಶ್ವರ ಕಲ್ಯಾಣ ಮಂಟಪಕ್ಕೆ ಬಂದು ಬಿಡುತ್ತೇವೆ. ಮದುವೆ ಆದ ನಂತರ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗ್ಬೇಕಂತ. ಏನು? ಮಧುಚಂದ್ರ ಸ್ಥಳಕ್ಕೆ ಹೋಗೋದು ಯಾವುದು? ಗೋವಾ ಅಥವಾ ಊಟಿ ಅಂತ ತೀರ್ಮಾನ ಮಾಡಿದ್ದೇನೆ. ಯಾಕಂದ್ರೆ ಬಯಲು ಸೀಮೆಯ ನಿಸರ್ಗದ ಸೊಬಗು, ಆ ಸೊಬಗಿನ ಮಧ್ಯದಲ್ಲಿ ನದಿಯ ಹರಿಯುವ ತುಳು ನಾದ, ಆ ನಾದದ ಅಲೆಗಳ ಮೇಲೆ ಹಾರಾಡುವ ಹಕ್ಕಿಗಳ ಕಲರವ, ಆ ಕಲರವದ ಮಧ್ಯದಲ್ಲಿ ಕೋಗಿಲೆ ಇಂಪಾದ ಧ್ವನಿ,
ಇದರ ಮಧ್ಯದಲ್ಲಿ ನಾವು ನದಿಯ ದಡದಲ್ಲಿ ಅಪ್ಪಿಕೊಂಡು ನಿಂತಿರುವ ನಮ್ಮ ಭಾವಚಿತ್ರ ಇಡೀ ನನ್ನ ಪ್ರೇಮಕ್ಕೆ ಹಿಡಿದ ಸಂಕೇತವಾಗಿ ಕಾಣುತ್ತದೆ ಅಂಬಿಕಾ, ಸಂಕೇತವಾಗಿ. ಅಂತೂ ನಿಮ್ಮ ಆಸೆ ಬಹು ಬೇಗ ಕೈಗೂಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವೆ ಅರವಿಂದ್. ನಾನು ನನಗೆ ಹೊತ್ತಾಯ್ತು, ನಾನಿನ್ನು ಹೋಗಲೇ. ಹೋಗಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಓಹೋ, ಇಷ್ಟು ಹೇಳಕ್ಕೆ ನನ್ನನ್ನು ಇಲ್ಲಿವರೆಗೂ ನಿಲ್ಲಿಸಿದ್ರಾ ನೀವು? ಆಯ್ತು ರಾಯರೇ, ನಾನಿನ್ನು ಹೋಗಿ ಬರ್ತೀನಿ. ಇಷ್ಟೇ ಹೇಳಲ್ಲ ನನ್ನನ್ನು ಇಲ್ಲಿವರೆಗೆ ಕಳಿಸಿದೆ. ಮತ್ತೇನು ಕೊಡ್ಬೇಕು ನಿಮಗೆ? ನನಗೆ ಯಾವ ಕಾಣಿಕೆನೂ ಬೇಕಾಗಿಲ್ಲ. ನೀನು ಹೊರಳಿ ಬರುವವರೆಗೆ ನಾನು ಸಮಾಧಾನ ಆಗಿರುವಂತೆ ಸಿಹಿ ಮುತ್ತನ್ನು ಕೊಟ್ಟು ಬಿಡು. ಚೀ ಹೋಗಿಯಪ್ಪ, ಇಷ್ಟು ಮಂದಿ ಇಲ್ಲಿ ನಾನು ಸಿಹಿ ಮುತ್ತು ಕೊಡ್ಬೇಕಾ? ಹೋಗಿ, ನನಗೆ ನಾಚಬೇರೆ. ಹೌದೇ, ಈಗಲೇ ಕೊಡ್ಬೇಕಾ? ಈಗಲೇ ಕೊಡ್ಬೇಕು. ಹಾಗಾದ್ರೆ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಬೇಗನೆ ಕೊಟ್ಬಿಡಿ, ಯಾರಾದ್ರೂ ನೋಡ್ಗಿಡಿಯರು. ಎಲ್ಲರೂ ಇಲ್ಲಿ Me